ಜಸ್ಟ್ ಚಿಲ್, ಟೆನ್ಷನ್ಗೆ ಹೇಳಿ ಬಾ ಪೆನ್ಷನ್ ಆದ್ಮೇಲೆ. ಏನ್ ಹೇಳುತ್ತಿದ್ದಾರೆ ಆದರ್ಶ್ ಸರ್ ಅಂತೀರಾ? ಅಯ್ಯೋ, ಪೆನ್ನು ಸಹ ಬಿತ್ತು. ಎಸ್, ರೆಕಾರ್ಡಿಂಗು ಸ್ಟಾರ್ಟ್ ಮಾಡಿದ್ದೇನೆ. ಸಿಂಪಲ್ ಮಕ್ಕಳೇ, 625 100/100 95% ಪ್ಲಸ್ಗೆ ಈ ಥರ ಓದಿ ಈ ರೀತಿ ವಿಡಿಯೋಸ್ ಅಂತೂ ಮಾಡ್ತಾನೆ ಇರ್ತೇವೆ. ಬಟ್ ನನಗೆ ಒಂದೊಂದ್ಸಲ ಅನ್ಸುತ್ತೆ, ಪಾಪ ಮಕ್ಕಳು ನೀವು ಎಷ್ಟಂತ ನಾವು 600 625 ಪ್ಲಸ್ಸು ಅದು ಇದು ಅಕಾಡೆಮಿಕ್ ಅಂತ ಮಾಡ್ತಾ ಇರೋದು. ಸ್ವಲ್ಪ ಟೈಮನ್ನು ಚಿಲ್ ಸಹ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನಿಸ್ತು. ಹೀಗಾಗಿ ನಾನು ನಿಮ್ಮ ಮುಂದೆ ಈ ಟಾಪಿಕನ್ನು ತೆಗೆದುಕೊಂಡು ಬಂದೆ. ಎಲ್ಲರೂ ಕಮೆಂಟಲ್ಲಿ ಚಿಲ್ ಅಂತ ಹಾಕಿ, ಪ್ರತಿಯೊಬ್ಬರು ಹಾಕಬೇಕು. ಯಾಕಂದರೆ 10th ಎಕ್ಸಾಮ್ ಆದಮೇಲೆ ಏನೇ ಮಾರ್ಕ್ಸ್ ಬರಲಿ, ನನಗೆ ನೀವೆಲ್ಲರೂ ಸಹ 10th ಜರ್ನಿ ಆದಮೇಲೆ ಅಯ್ಯೋ ಇಷ್ಟು ಬೇಗ ಮುಗಿದು ಹೋತಲ್ಲ ಅಂತ ಒಂದು ಸ್ಯಾಡ್ ಫೀಲಿಂಗ್ ಇರಬೇಕು. ಹಾಗಾಗಿ 10th ಅಷ್ಟು ಚಿಲ್ಲಾಗಿ, ಹಾಗೆ ಮಾರ್ಕ್ಸು ಸಹ ಅಷ್ಟು ಚಿಲ್ಲಾಗಿ ಅಚೀವ್ ಮಾಡೋಣ. ಬಟ್ ಎಲ್ಲದಕ್ಕಿಂತ ಮೊದಲು ಚಿಲ್ ಅಂತ ಕಮೆಂಟ್ ಮಾಡಿದ್ರ ಪ್ರತಿಯೊಂದು ಕಮೆಂಟನ್ನು ನಾನು ಖುದ್ದಾಗಿ ನೋಡ್ತೇನೆ. ಹೀಗಾಗಿ ಯಾರು ಸಹ ಚೀಟಿಂಗ್ ಮಾಡೋ ಹಾಗೆಲ್ಲ ಮಾಡಲ್ಲ ಅನ್ನೋ ಭರವಸೆನೂ ನನಗಿದೆ. ಯಾಕಂದರೆ ನೀವು ನನ್ನ ಸ್ಟೂಡೆಂಟ್ಸು, ಆ ರೀತಿ ಮಾಡಲ್ಲ. ಹಾಗಾದರೆ ಟೆನ್ಷನ್ಗೆ ಹೇಳಿ ಬಾ ಪೆನ್ಷನ್ ಆದಮೇಲೆ ಕ್ಲಾಸಸ್ಸಲ್ಲೆಲ್ಲ ಕೇಳಿರ್ತೀರ, ಏನು ಸರ್ ಇದು ಅಂತೀರ. ಸಿಂಪಲ್ಲು, ಪೆನ್ಷನ್ ಯಾವಾಗ ಸಿಗತ್ತೆ? 60+ ಇಯರ್ ಆದಮೇಲೆ ಸಿಗತ್ತೆ. ನೀವೆಲ್ಲಿ ಇನ್ನೂ ಸ್ವೀಟ್ 16ನಲ್ಲಿದ್ದೀರಾ. ಹೀಗಾಗಿ ಇನ್ನೂ ಇದನ್ನು ಉಲ್ಟಾ ಮಾಡಿದಾಗ ನೀವು ಟೆನ್ಷನ್ ತೆಗೆದುಕೊಳ್ಬೇಕು. ಇನ್ನೂ ಅಲ್ಲಿ ಹೋಗಿಲ್ಲ, ಇನ್ನೂ ಸಿಕ್ಕಾಪಟ್ಟೆ ದೂರ ಇದೆ. ನಾನು ಸಹ ಇದ್ರ ಆಸ್ಪಾಸ್ ಇದ್ದೇನೆ, ಜಸ್ಟ್ ಜೋಕಿಂಗ್, ಕಿಡಿಂಗ್. ಸೊ ಹೀಗಾಗಿ ಪೆನ್ಷನ್ ಬಾ ಆದಮೇಲೆ ಟೆನ್ಷನ್ಗೆ ಹೇಳೋಣ. ಅಲ್ಲೇ ತನಕ ನಾವೇನು ಮಾಡಬೇಕು? ಸಿಂಪಲ್ ಫಾರ್ಮುಲಾ ಹೇಳ್ತೇನೆ. ಜಗತ್ನಲ್ಲಿ ಪ್ರಾಬ್ಲಮ್ಮು, ಸ್ಟ್ರೆಸ್ಸು ಇದ್ದೇ ಇರುತ್ತೆ. ಸ್ವರ್ಗದಲ್ಲಿದ್ರೂ ಸಹ ಈ ಟೆನ್ಷನ್ನು ಸ್ಟ್ರೆಸ್ಸು ಅಂತ ಹೋಗೋದೇ ಇಲ್ಲ. ಕಂಪ್ಯಾರಿಸನ್ ಮಾಡ್ತೇವೆ, ಅವ್ರು ಇಷ್ಟು ಓದ್ತಿದ್ದಾರೆ, ನನ್ನ ಮಾರ್ಕ್ಸ್ ಇಷ್ಟು ಬಂತು, ಹೀಗಾಯಿತು ಹಾಗಾಯಿತು. ಬಟ್ ನಿಮ್ಮ ಈ ಎಲ್ಲ ಕಂಪ್ಯಾರಿಸನ್, ಟೆನ್ಷನ್, ಸ್ಟ್ರೆಸ್ಗಳ ನಡುವೆನೂ ಸಹ ಒಂದು ಹ್ಯಾಪಿ ಮೂಮೆಂಟ್ ಅಂತೂ ಇದ್ದೇ ಇರುತ್ತೆ. ಇಲ್ಲ ಅಂದರೂ ಸಹ 100 ಹ್ಯಾಪಿ ಮೂಮೆಂಟ್ಸ್ಗಳಿದ್ರೆ ಒಂದು ಸ್ಟ್ರೆಸ್ ಥಿಂಗ್ ಇದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ. ನಿಮ್ದು ಏನೇ ಸಿಚುವೇಶನ್ ಇರಬಹುದು, ನಾನು ಈ ಮೂಮೆಂಟ್ನಲ್ಲಿ ಖುಷಿಯಾಗಿರಲಿಕ್ಕೆ ಯಾವುದಾದ್ರೂ ಒಂದು ಕಾರಣವನ್ನು ಹುಡುಕಬೇಕು. ನಾನು ಈ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ತಲೆ ಮೇಲೆ 100 ಯೋಚನೆ ಇದೆ. ಯಾಕಂದರೆ ಏನೋ ನಮ್ಮ ಆಫೀಸ್ನಲ್ಲಿ ಫ್ರೀಡಮ್ ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಸಮಥಿಂಗ್ ಬಿಗ್ ಇಸ್ ಕಮಿಂಗ್. ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ. ನಾನು ವೀಡಿಯೋಸ್ಗಳನ್ನ ರೆಕಾರ್ಡ್ ಮಾಡಬೇಕಂತ ಸಿಕ್ಕಾಪಟ್ಟೆ ಮನಸ್ಸು, ಬಟ್ ಟೈಮು ಸಿಕ್ಕಾಪಟ್ಟೆ ಕಡಿಮೆ ಇದೆ. ಹೀಗಾಗಿ ಎಲ್ಲ ಟೆನ್ಷನ್ಸ್ಗಳಿರ್ಬೋದು. ಆದರೆ ನನಗೊಂದು ಖುಷಿ ಏನಂದರೆ, ನಾನು ಇಲ್ಲಿ ಬಂದು ಪಾಠ ಮಾಡ್ತಾ ಇದ್ದೇನೆ. ಅದಾದಮೇಲೆ ಒಂದು ಮಗು ಆದರೂ ಈ ವಿಡಿಯೋನ ನೋಡುತ್ತೆ, ನೋಡಿ ಏನಾದರೂ ಒಂದು ಕಲಿಯುತ್ತೆ, ಖುಷಿಯಾಗಿ ಹೋಗುತ್ತೆ. ಅದೇ ನನಗಿರುವಂಥ ಈ ಮೂಮೆಂಟಲ್ಲಿ ಮೋಟಿವೇಶನ್ನು. ಹೀಗಾಗಿ ನೀವು ಸಹ ಜೀವನದಲ್ಲಿ 100 ಪ್ರಾಬ್ಲಮ್ಸ್ಗಳಿರಬಹುದು, ಆ ಒಂದು ಹ್ಯಾಪಿ ಮೂಮೆಂಟ್ಗೆ ಹುಡುಕಿ ಯಾವಾಗ ಹ್ಯಾಪಿ ಮೂಮೆಂಟ್ ಸಿಗುತ್ತೋ ಅದನ್ನು ತಬ್ಬಿಕೊಳ್ಳಿ. ಯಾಕಂದರೆ ಅದನ್ನು ಬಿಟ್ಟು ಹೋಗಲಿಕ್ಕೆ ಬಿಟ್ಟರೆ ನಿಮಗೆ ಆಮೇಲೆ ಅಪ್ಕೊಳ್ಳಿಕ್ಕಿರೋದು ಪ್ರಾಬ್ಲಮ್ಮು, ಸ್ಟ್ರೆಸ್ಸು. ಹೀಗಾಗಿ ಒಂದು ನೋಟ್ಬುಕ್ನಲ್ಲಿ ನಿಮ್ಗೆ ಯಾವ್ದು ಖುಷಿಯನ್ನು ಕೊಡುತ್ತೋ ಅದನ್ನು ನೋಟ್ ಡೌನ್ ಮಾಡಿ. ಫಾರ್ ಎಕ್ಸಾಂಪಲ್, ನನಗೆ ಯಾವ್ದು ಖುಷಿ ಕೊಡುತ್ತೆ? ವಾಚಿಂಗ್ ಸ್ಪೋರ್ಟ್ಸ್. ಓ ಮೈ ಗಾಡ್, ನನಗೆ ಸ್ಪೋರ್ಟ್ಸ್ ನೋಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹ್ಯಾಂಗಿಂಗ್ ಔಟ್ ವಿತ್ ಫ್ರೆಂಡ್ಸ್ಗಳ ಜೊತೆ ತಿರುಗಾಡೋದು ಇಷ್ಟ. ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಪಪ್ಪ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗಿನ್ನೂ ಸಹ ಇಷ್ಟ. ಹೀಗಾಗಿ ನೀವು ಸಹ ನಿಮ್ಗೆ ಯಾವುದು ಹ್ಯಾಪಿ ಕೊಡುತ್ತೆ ಅವುಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಅವುಗಳನ್ನ ಆದಷ್ಟು ಟಿಕ್ ಮಾಡ್ತಾ ಹೋಗಿ, ಎಸ್ ಇವತ್ತು ಇದು ಮಾಡಿದೆ ಅಂತ. ಯಾಕಂದರೆ ಖುಷಿ ಹಾಗೆ ಸಿಗಲ್ಲ. ನಾವು ಅದಕ್ಕೂ ಸಹ ಎಫರ್ಟ್ಸ್ಗಳನ್ನ ಹಾಕಬೇಕಾಗತ್ತೆ. ನಾವು ಅದಕ್ಕೂ ಸಹ ಮೈಂಡನ್ನು ಓಪನ್ ಆಗಿಡಬೇಕಾಗತ್ತೆ. ಇಲ್ಲ ಅಂದರೆ ದುಃಖಗಳು, ಸ್ಯಾಡ್ನೆಸ್ಸು, ಸ್ಟ್ರೆಸ್ಸು, ಟೆನ್ಷನ್ನು, ಪ್ಯಾನಿಕ್ಕು ನಮ್ಮ ತಲೆಯನ್ನು ಚಚ್ಚಾಕ್ಬಿಡತ್ತೆ. ಆ ರೀತಿ ನಾನಂತೂ ನಿಮಗಾಗ್ಲಿಕ್ಕೆ ಬಿಡಲ್ಲ. ಗೊತ್ತಾಯ್ತಾ? ನೀವು ಏನೇ ಓದ್ತಾ ಇರಬೇಕಾದ್ರೂ ಮುಖದಲ್ಲಿ ನಗು ಇರಬೇಕು, ಖುಷಿಯಾಗಿರಬೇಕು. ಜಗತ್ತು ಹೇಳುತ್ತೆ, ಏನು ನಗ್ತಾ ಇರ್ತೀಯ ಯಾವತ್ತು ಅಂತ. ಅವ್ರಿಗೆ ನಗಲಿಕ್ಕೆ ಕಾರಣ ಇಲ್ಲ, ನಮ್ಗೆ ನಗ್ಲಿಕ್ಕೆ ಕಾರಣ ಇದೆ. ಹೀಗಾಗಿ ನಾವು ನಗ್ತಾ ಇರೋಣ. ಅದಕ್ಕಿಂತ ಹೆಚ್ಚಾಗಿ ದೇವರು 32 ಹಲ್ಲನ್ನು ಕೊಟ್ಟಿದ್ದಾನೆ.
ಹೀಗಾಗಿ 32 ಹಲ್ಲುಗಳು ಹೋಗೋಕ್ಕಿಂತ ಮುಂಚೆ ಹೀ ಅಂತ ನಗ್ತಾ ಇರಬೇಕು. ಅದೇ ನಮ್ಮ ಫಂಡ ಆಗಿರುವಂತಹದ್ದು. ನಕ್ರ ಹೀ ಅಂತ ಸ್ಮೈಲ್ ಮಾಡಿದ್ರ ಕಮೆಂಟಲ್ಲಿ ಸ್ಮೈಲ್ ಅಂತ ಹಾಕಿ, ನೀವು ಸ್ಮೈಲ್ ಮಾಡಿದ್ರೆ. ಇಲ್ಲ ಅಂದರೆ ಸ್ಮೈಲ್ ಮಾಡಿ ಸ್ಮೈಲ್ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಎಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಅಕಾಡೆಮಿಕ್ ಇದು ಮಾಡಿ ಅದು ಮಾಡಿ ಅಂತ ಹೇಳಲಿಕ್ಕೆ ಬರಲಿಲ್ಲ. ಜಸ್ಟ್ ಜೀವನವನ್ನು ಎಂಜಾಯ್ ಮಾಡಿ, ಚಿಲ್ ಮಾಡಿ, ಖುಷಿಯಾಗಿರಿ ಅಂತ ಹೇಳಲಿಕ್ಕೆ ಬಂದೆ. ಐ ಹೋಪ್ ನೀವು ಸಹ ಈ ವಿಡಿಯೋ ನೋಡಿದ್ಮೇಲೆ ಮುಖದಲ್ಲಿ ಒಂದು ನಗು ಬಂದಿರುತ್ತೆ ಅಂದ್ಕೊಳ್ತೇನೆ. ನಗು ಬರಲಿಲ್ಲ ಅಂದರೂ ಟ್ರೈ ಮಾಡಿ. ಇದೇ ನೋಟಲ್ಲಿ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ SSLC ಜರ್ನಿ ಚಿಲ್ಲಾಗಿ ಹೋಗಬೇಕಂದ್ರೆ, ಯಾಕಂದರೆ ನಾನು ಸಹ ಇಲ್ಲೇ ಇರ್ತೇನೆ. ಆದಷ್ಟು ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.